ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ನಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ನಂಬರ್ ಆಫ್ ಡೇಸನ್ನು ಅವರೇ ಕೊಟ್ಟಾಗ, ಅಂದರೆ ಕ್ವಶನಲ್ಲಿ ಎಷ್ಟು ದಿನ ಅವನು ಇಂಡಿಯಾದಲ್ಲಿದ್ದಾನೆ ಅಂತ ಕ್ವಶನಲ್ಲೇ ಕೊಟ್ಟಿರ್ತಾರೆ. 100 ದಿನ, 120 ದಿನ ಹಾಗೆ ಕೊಟ್ಟಾಗ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅಂತ ತಿಳಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಎಷ್ಟು ದಿನ ಇಂಡಿಯಾದಲ್ಲಿ ಇದ್ದಾನೆ ಅನ್ನೋದನ್ನು ಕ್ವಶನಲ್ಲಿ ಕೊಡಲಿಲ್ಲ, ಅದನ್ನು ಫೈಂಡ್ ಔಟ್ ಮಾಡಿಕೊಂಡು ರೆಸಿಡೆನ್ಷಿಯಲ್ ಸ್ಟೇಟಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ನೋಡೋಣ. ಕ್ವಶನ್ ಈ ಥರದಲ್ಲಿದೆ: ಅಜಯ್ ಈಸ್ ದ ಸಿಟಿಸನ್ ಆಫ್ ಇಂಡಿಯಾ. ಹಿ ಲೆಫ್ಟ್ ಫಾರ್ ಇರಾನ್ ಆನ್ 18th April 2025 and could not return to India till the end of tax year 2026-27. Compute his residential status for the tax year 2026-27. ನೋಡಿ, ನಿಮ್ಮ ಯೂನಿವರ್ಸಿಟಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025 ಫಾಲೋ ಮಾಡ್ತಾ ಇದ್ದರೆ ಮಾತ್ರ ನಿಮಗೆ ಈ ವಿಡಿಯೋ ಅಪ್ಲಿಕೇಬಲ್ ಆಗುತ್ತೆ. 1961 ಫಾಲೋ ಮಾಡ್ತಾ ಇದ್ದರೆ ಅದು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ, ಪ್ಲೇಲಿಸ್ಟ್ನಲ್ಲಿ ನೀವು ಸರ್ಚ್ ಮಾಡ್ಬೋದು. ಅದು ಅಸೆಸ್ಮೆಂಟ್ ಇಯರ್ ಪ್ರೀವಿಯಸ್ ಇಯರನ್ನು ಯೂಸ್ ಮಾಡಿಕೊಂಡು ನೀವು ಸೊಲ್ಯೂಷನ್ ಮಾಡಬೇಕಾಗತ್ತೆ. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025 ಪ್ರಕಾರ ಟ್ಯಾಕ್ಸ್ ಇಯರನ್ನು ಯೂಸ್ ಮಾಡಿಕೊಂಡು ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025 ಫಾಲೋ ಮಾಡ್ತಾ ಇದ್ದರೆ ಮಾತ್ರ ಈ ವಿಡಿಯೋ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. ಹಾಗಿದ್ರೆ ಮಾತ್ರ ಈ ವಿಡಿಯೋ ನೋಡಿ, ಇಲ್ಲ ಅಂತಂದರೆ ಅಸೆಸ್ಮೆಂಟ್ ಇಯರ್ ಪ್ರೀವಿಯಸ್ ಇಯರ್ ವೀಡಿಯೋಸನ್ನು ನೋಡ್ಕೊಳ್ಳಿ. ನೋಡಿ, ಕ್ವಶನಲ್ಲಿ ಟ್ಯಾಕ್ಸ್ ಇಯರ್ ಅಂತ ಕೊಟ್ಟಿರ್ತಾರೆ. ಆ ಟ್ಯಾಕ್ಸ್ ಇಯರ್ ಅಂತ ಕೊಟ್ಟಿರೋದು ವೆರಿ ಇಂಪಾರ್ಟೆಂಟ್. ಟ್ಯಾಕ್ಸ್ ಇಯರ್ ಅಂತ ಏನು ಕೊಟ್ಟಿದ್ದಾರೋ ಆ ವರ್ಷದಲ್ಲಿ ಅವನು ಎಷ್ಟು ದಿನ ಇಂಡಿಯಾದಲ್ಲಿ ಇದ್ದಾನೆ ಅಂತ ನಾವು ಫಸ್ಟ್ ತಿಳ್ಕೊಳ್ಬೇಕು. ಈ ಪ್ರಾಬ್ಲಮಲ್ಲಿ ನಂಬರ್ ಆಫ್ ಡೇಸ್ ಡೈರೆಕ್ಟಾಗಿ ಕೊಡಲಿಲ್ಲ. ಸೊ ನಾನಿಲ್ಲಿ ಕ್ವಶನಲ್ಲಿ ಕೊಟ್ಟಿರುವಂಥ ಟ್ಯಾಕ್ಸ್ ಇಯರನ್ನು ಫಸ್ಟ್ ಬರೆದಿದ್ದೀನಿ. ಟ್ಯಾಕ್ಸ್ ಇಯರ್ 2026-27 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 26-27 ಅಂತ ಬರ್ಕೊಂಡಿದ್ದೀನಿ. ಅದರ ಹಿಂದಿನ ವರ್ಷ ಯಾವುದು? 26-27ನ ಹಿಂದಿನ ವರ್ಷ 26ನ ಹಿಂದಿನ ವರ್ಷ 25, 27ನ ಹಿಂದಿನ ವರ್ಷ 26, 26, 27ರ ಹಿಂದಿನ ವರ್ಷ 25, 26, 25, 26ರ ಹಿಂದಿನ ವರ್ಷ 24, 25, 24, 25ರ ಹಿಂದಿನ ವರ್ಷ 23, 24. ನನಗೆ ಕ್ಯಾಲ್ಕುಲೇಷನ್ಗೆ ಬೇಕಾಗೋದಕ್ಕೆ ಒಂದು 4-5 ವರ್ಷನ ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಇಲ್ಲಿ ಮಂತನ್ನು ಬರ್ಕೊಳ್ಬೇಕು. ನೀವು ಪ್ರಾಬ್ಲಮನ್ನು ಈಗ ಈಸಿಯಾಗಿ ಡೇಸನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಮಂತ್ ಬರ್ಕೊಂಡು ಮಂತ್ ವೈಸ್ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು. ಮಂತ್ ಬರ್ಕೊಳ್ಳೋದು ಹೇಗೆ ಅಂತಂದರೆ, ಹೇಗೆ ಅಕೌಂಟ್ಸ್ನಲ್ಲಿ ಫಿನಾನ್ಷಿಯಲ್ ಇಯರ್ ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೋ ಟ್ಯಾಕ್ಸ್ನಲ್ಲೂ ಅದೇ ಥರನೇ ಟ್ಯಾಕ್ಸ್ ಇಯರ್ ಸ್ಟಾರ್ಟ್ ಆಗೋದು ಏಪ್ರಿಲಿಂದ ನೆಕ್ಸ್ಟ್ ಇಯರ್ ಮಾರ್ಚ್ ತನಕ ಬರ್ಕೊಳ್ಬೇಕು. ನಾನಲ್ಲಿ ಏಪ್ರಿಲ್ ಟು ಮಾರ್ಚನ್ನು ಬರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎರಡೂ ಟ್ಯಾಕ್ಸ್ ಇಯರಿಗೆ ಏಪ್ರಿಲಿಂದ ಮಾರ್ಚ್ ತನಕ ಬರ್ಕೊಂಡಿದ್ದೀನಿ. ನೋಡಿ, ಈಗ ಕ್ವಶನ್ ತುಂಬಾ ಈಸಿ ಕೊಟ್ಟಿದ್ದಾರೆ. ಅವನು ಏಪ್ರಿಲ್ 2025ರಲ್ಲಿ ಅವನು ಇಂಡಿಯಾ ಬಿಟ್ಟು ಹೋಗಿದ್ದಾನೆ. ಆ ನಂತರದಲ್ಲಿ ಅವನು ಇಂಡಿಯಾಗೆ ವಾಪಸ್ ಬರಲಿಲ್ಲ. ಹಾಗಾದರೆ ಅವನ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನು ಅನ್ನೋದನ್ನು ಕ್ವಶನಲ್ಲಿ ಕೇಳಿದ್ದಾರೆ. ಬಟ್ ಕೆಲವೊಂದು ಸತಿ ಕ್ವಶನಲ್ಲಿ ಹೇಗೆ ಕೊಡ್ತಾರೆ ಅಂತಂದರೆ, ಒಂದು 2 ಸತಿ ಇಂಡಿಯಾ ಬಿಟ್ಟು ಹೋಗಿರ್ತಾನೆ, 2 ಸತಿ ಇಂಡಿಯಾಗೆ ಬಂದಿರ್ತಾನೆ. ಹಾಗೆಲ್ಲ ಕೊಟ್ಟಾಗ ನೀವು ಹೀಗೆ ಬರ್ಕೊಂಡ್ರೆ ಮಾತ್ರ ಈಸಿಯಾಗಿ ನೀವು ಎಷ್ಟು ದಿನ ಇಂಡಿಯಾದಲ್ಲಿದ್ದಾನೆ ಅಂತ ಫೈಂಡ್ ಔಟ್ ಮಾಡಲಿಕ್ಕಾಗತ್ತೆ. ಸೊ ಹಾಗಾಗಿ ನಾನು ಪ್ರೊಸೀಜರ್ ವೈಸ್ ಹೇಳ್ತಾ ಇದ್ದೀನಿ. ಡೈರೆಕ್ಟಾಗಿ ನಾವು ಆನ್ಸರ್ ಮಾಡ್ಬೋದು, ಬಟ್ ಪ್ರೊಸೀಜರ್ ವೈಸ್ ಈಗ ಎಷ್ಟು ದಿನ ಇದ್ದಾನೆ ಅಂತ ಕೊಡದೇ ಇದ್ದಾಗ ಈ ಥರ ಬರ್ಕೊಳ್ಬೇಕು ನೀವು. ಕ್ವಶನಲ್ಲೇ ಕೊಟ್ಟಿರೋ ಟ್ಯಾಕ್ಸ್ ಇಯರ್ ಬರ್ಕೊಳ್ಳೋದು, ಏಪ್ರಿಲಿಂದ ಮಾರ್ಚ್ ತನಕ ಬರ್ಕೊಳ್ಳೋದು. ದೆನ್ ಪ್ರೀವಿಯಸ್ ಟ್ಯಾಕ್ಸ್ ಇಯರ್ಗೂ ಏಪ್ರಿಲಿಂದ ಮಾರ್ಚ್ ತನಕ ಬರ್ಕೊಂಡಿದ್ದೀನಿ. ಇಲ್ಲಿ ಇಯರ್ ಬರೆಯೋದು ಹೇಗೆ ಅಂತಂದರೆ 27 ಅಂತಂದರೆ ಏಪ್ರಿಲಿಂದ ನೋಡಿ 26 ಫಸ್ಟ್ 9 ಮಂತ್ಸಿಗೆ 26 ಬರಿಬೇಕು. 26 ಏಪ್ರಿಲ್, ಆಗಸ್ಟ್ 2026, ಸೆಪ್ಟೆಂಬರ್ 2026, ಅಕ್ಟೋಬರ್ 2026, ನವೆಂಬರ್ 2026, ಡಿಸೆಂಬರ್ 26. ಡಿಸೆಂಬರಿಂದ ಜನವರಿ ಬರಲಿಕ್ಕೂ ಇಯರ್ ಚೇಂಜ್ ಆಗುತ್ತೆ 27. ಸೊ ಇಲ್ಲಿ ಇಯರ್ ಬರೆಯೋದು ಹೇಗೆ ಅಂತಂದರೆ, ಫಸ್ಟು 9 ಮಂತ್ಸಿಗೆ 2026, ದೆನ್ ಜನವರಿ, ಫೆಬ್ರವರಿ, ಮಾರ್ಚಿಗೆ 2027. ಇಲ್ಲೂ ಅದೇ ಥರನೇ ಫಸ್ಟು 9 ಮಂತ್ಸಿಗೆ 25, ಲಾಸ್ಟ್ 3 ಮಂತ್ಸಿಗೆ 26. 25-26ಗೆ ಇಯರ್ ಬರೆಯೋದು ಹೇಗೆ? ಫಸ್ಟ್ 9 ಮಂತ್ಸಿಗೆ 25, ಲಾಸ್ಟ್ 3 ಮಂತ್ಸಿಗೆ 26. ಅಂದರೆ ಏಪ್ರಿಲ್ 2025 ಸ್ಟಾರ್ಟ್ ಆಗಿ ಮಾರ್ಚ್ 2026 ಎಂಡ್ ಆಗುತ್ತೆ ಅಂತ ಅರ್ಥ. ಸೊ ಈಗ ನಾವು ಕ್ವಶನಲ್ಲಿ ಕೊಟ್ಟಿರುವಂಥ ಡೇಟನ್ನು ನೋಡ್ಕೊಳ್ಳೋಣ. ಇಯರ್ ಎಲ್ಲ ಬರ್ಕೊಂಡಾಯಿತು. ಕ್ವಶನಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಅಜಯ್ ಅನ್ನೋನು ಇಂಡಿಯಾದ ಸಿಟಿಸನ್ ಅಂತೆ. ಅವನು ಇಂಡಿಯಾದ ಪ್ರಜೆ. ಅವನು ಇರಾನಿಗೆ ಹೋಗ್ತಾ ಇದ್ದಾನೆ. ಯಾವಾಗ ಹೋಗ್ತಾ ಇದ್ದಾನೆ? 18th April 2025ಗೆ ಅವನು ಇರಾನಿಗೆ ಹೋಗ್ತಾ ಇದ್ದಾನೆ. ಆ್ಯಂಡ್ ಕುಡ್ ನಾಟ್ ರಿಟರ್ನ್ ಟು ಇಂಡಿಯಾ ಟಿಲ್ ದ ಎಂಡ್ ಆಫ್ ಟ್ಯಾಕ್ಸ್ ಇಯರ್ 2026-27. 26-27 ಮುಗಿಯೋ ತನಕ ಅವನು ಇಂಡಿಯಾಗೆ ವಾಪಸ್ ಬರಲಿಕ್ಕೆ ಆಗ್ತಿಲ್ಲಂತೆ. ಹೋಗಿರೋದು ಯಾವಾಗ? 18th April 2025. ನೋಡಿ, ಇಲ್ಲಿಗೆ ನೀವೇನಾದರೂ ಇಯರ್ ಬರ್ಕೊಳ್ತೀರಾ ಅಂತಂದರೆ ಮಂತ್ ಬರ್ಕೊಳ್ಳೋದು ಹೇಗೆ? ಏಪ್ರಿಲಿಂದ ಬರ್ಕೊಳ್ಬೇಕು. ಇಯರ್ ಬರೆಯೋದು ಹೇಗೆ? April 24. ಕ್ವಶನಲ್ಲಿ ಕೊಟ್ಟಿರೋದು 18th April 2025 ಅಂತ ಕೊಟ್ಟಿದ್ದಾರೆ. ಇಲ್ಲೂ ಏಪ್ರಿಲ್ ಇದೆ, ಇಲ್ಲೂ ಏಪ್ರಿಲ್ ಇದೆ, ಇಲ್ಲೂ ಏಪ್ರಿಲ್ ಇದೆ.
ನೀವು ಯಾವಾಗಲೂ ಕೊನೆಯಿಂದ ರೀಡ್ ಮಾಡ್ತಾ ಹೋಗಬೇಕು. ಈಗ ಏಪ್ರಿಲ್ 2025 ಅಂತಂದರೆ ನೋಡಿ, ಇಲ್ಲಿ ಏಪ್ರಿಲ್ 25 ಇದೆ. ಏಪ್ರಿಲಲ್ಲೇ ಅವನು ಇಂಡಿಯಾದಲ್ಲೇ ಇದ್ದ. ಏಪ್ರಿಲ್ 18ನೇ ತಾರೀಕು ಇಂಡಿಯಾ ಬಿಟ್ಟು ಹೋದ. ಹಾಗಾದರೆ ಏಪ್ರಿಲಲ್ಲಿ ಒಟ್ಟು 30 ದಿನ. 30ರಲ್ಲಿ ಫಸ್ಟು ಹೋಗಿದ್ದ ದಿನವೂ ಇಂಡಿಯಾದಲ್ಲಿ ನೋಡಿ, 18ನೇ ತಾರೀಕು ಇಂಡಿಯಾ ಬಿಟ್ಟು ಹೋಗ್ತಾ ಇದ್ದಾನೆ. ಹೋಗಿದ್ದ ದಿನವೂ ಕೂಡ ಅವನು ಇಂಡಿಯಾದಲ್ಲಿ ಇದ್ದಾನೆ ಅಂತ ಅಂದ್ಕೊಳ್ಬೇಕು. ಟ್ಯಾಕ್ಸ್ನಲ್ಲಿ ರೂಲ್ಸ್ ಪ್ರಕಾರ ಹೇಗೆ ಅಂತಂದರೆ, ವಾಪಸ್ ಬಂದಿದ್ದ ದಿನವೂ ಅವನು ಇಂಡಿಯಾದಲ್ಲಿ ಇದ್ದಾನೆ ಅಂತ ಅಂದ್ಕೊಳ್ಬೇಕು, ಹೋಗಿದ್ದ ದಿನವೂ ಇಂಡಿಯಾದಲ್ಲಿ ಇದ್ದಾನೆ ಅಂತ ಅಂದ್ಕೊಳ್ಬೇಕು. 18ಗೆ ಹೋಗ್ತಾ ಇದ್ದಾನೆ ಅಂತಂದರೆ 18 ದಿನ ಇಂಡಿಯಾದಲ್ಲಿ ಇರ್ತಾನೆ. ಏಪ್ರಿಲಲ್ಲಿ 18 ದಿನ ಇಂಡಿಯಾದಲ್ಲಿ ಇರ್ತಾನೆ. ಏಪ್ರಿಲ್ 2025 ಆದಮೇಲೆ ಬರೋ ನೆಕ್ಸ್ಟ್ ಮಂತ್ ಯಾವುದು, ಮೇ 2025 ಅವನು ಇರಾನಲ್ಲಿ ಇರ್ತಾನೆ. ಜೂನ್ 25 ಇರಾನ್ನಲ್ಲೇ ಇರ್ತಾನೆ. ಜುಲೈಯಲ್ಲೂ ಇರಾನಲ್ಲಿ ಇರ್ತಾನೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 25, ನವೆಂಬರ್ 25, ಡಿಸೆಂಬರ್ 25, ಜನವರಿ 26, ಫೆಬ್ರವರಿ 26, ಮಾರ್ಚ್ 26 ಎಲ್ಲದೂ ಕೂಡ ಇರಾನಲ್ಲೇ ಇರ್ತಾನೆ. ಮಾರ್ಚ್ 26 ಆದಮೇಲೆ ಬರೋ ನೆಕ್ಸ್ಟ್ ಮಂತ್ ಯಾವುದು, ಏಪ್ರಿಲ್ 26. ಏಪ್ರಿಲ್ 26 ಇರಾನಲ್ಲೇ ಇರ್ತಾನೆ. ಯಾವಾಗ ವಾಪಸ್ ಇಂಡಿಯಾಕ್ಕೆ ಬರ್ತಾನೆ, ನನಗೆ ವಾಪಸ್ 2026-27 ಎಂಡ್ ತನಕನೂ ಬರಲಿಕ್ಕಾಗಲ್ಲಂತೆ. ಅಂದರೆ ಏಪ್ರಿಲಲ್ಲಿ ಇಲ್ಲಿ ಏಪ್ರಿಲ್ 2025 ಅವನು ಇಂಡಿಯಾ ಬಿಟ್ಟು ಹೋದ. ಮೇ, ಜೂನ್, ಜುಲೈ, ಆಗಸ್ಟ್, ಮಾರ್ಚ್, ಮತ್ತೆ ಏಪ್ರಿಲ್ 26, ಮೇ 26, ಜೂನ್ 26, ಜುಲೈ 26, ಆಗಸ್ಟ್ 26, ಸೆಪ್ಟೆಂಬರ್ 26, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಎಲ್ಲ ಕೂಡ ಅವನು ಇರಾನಲ್ಲೇ ಇರ್ತಾನೆ. ನಾನು ಇಲ್ಲಿ ಏನೇನು ರೌಂಡ್ ಅಪ್ ಮಾರ್ಕ್ ಮಾಡಿದ್ದೀನೋ ಅಲ್ಲೆಲ್ಲ ಅವನು ಇರಾನಲ್ಲಿದ್ದಾನೆ ಅಂತ ಅರ್ಥ. ಹಾಗಾದರೆ ಏಪ್ರಿಲ್ 25ಗಿಂತ ಮುಂಚೆ, ಏಪ್ರಿಲ್ 2025ಗಿಂತ ಮುಂಚೆ ಅವನು 365 ಡೇಸ್ ಇಂಡಿಯಾದಲ್ಲೇ ಇರ್ತಾನೆ. ಈಗ 24-25 365 ಡೇಸ್ ಇನ್ ಇಂಡಿಯಾ, 365 ದಿನ ಅವನು ಇಂಡಿಯಾದಲ್ಲೇ ಇದ್ದ. ದೆನ್ 23-24 365 ಡೇಸ್ ಇಂಡಿಯಾದಲ್ಲೇ ಇದ್ದ. 22-23 365 ಡೇಸ್ ಇಂಡಿಯಾದಲ್ಲೇ ಇದ್ದ. ಬಟ್ ಟ್ಯಾಕ್ಸ್ ಇಯರ್ನಲ್ಲಿ ಒಂದು ದಿನವೂ ಇಂಡಿಯಾದಲ್ಲಿ ಇಲ್ಲ. ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂತಂದರೆ ಅಜಯ್ ಅನ್ನೋನು ಭಾರತದ ನಿವಾಸಿ ಹೌದಾ ಅಲ್ವಾ ಅಂತ ನೀವು ತಿಳ್ಕೊಳ್ಳೋವಂಥದ್ದೇ ರೆಸಿಡೆನ್ಷಿಯಲ್ ಸ್ಟೇಟಸ್. ನೋಡಿ, ಇಲ್ಲೆಲ್ಲ 365 ದಿನ ಇದ್ದಾನೆ. 365 ದಿನ ಇದ್ದಾರೆ ಅಂತ ಅನ್ನೋದು 365 ದಿನ ಇದ್ದ ತಕ್ಷಣ ಅವನು ಭಾರತದ ನಿವಾಸಿ ಆಗೋದಿಲ್ಲ. ಈ ವರ್ಷಕ್ಕೆಲ್ಲ ಇಲ್ಲಿ 24, 25, 23, 24, 22, 23 ಭಾರತದ ನಿವಾಸಿನೇ. ಬಟ್ ಕ್ವಶನಲ್ಲಿ ಕೊಟ್ಟಿರೋದೇನು, ಕಂಪ್ಯೂಟ್ ದ ರೆಸಿಡೆನ್ಷಿಯಲ್ ಸ್ಟೇಟಸ್ ಫಾರ್ ದ ಟ್ಯಾಕ್ಸ್ ಇಯರ್ 26-27. 26-27ನೇ ಟ್ಯಾಕ್ಸ್ ಇಯರಿಗೆ ಅವನು ರೆಸಿಡೆಂಟ್ ಹೌದಾ ಅಲ್ವಾ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಫೈಂಡ್ ಔಟ್ ಮಾಡೋದು ಹೇಗೆ, ಅದಕ್ಕೆ ಕಂಡೀಷನ್ಸ್ ಇದೆ. 2 ಬೇಸಿಕ್ ಕಂಡೀಷನ್ಸ್ ಇದೆ. ಆ ಬೇಸಿಕ್ ಕಂಡೀಷನನ್ನು ನೋಡಿಕೊಂಡು ನಾವು ಅವನು ರೆಸಿಡೆಂಟಾ ನಾನ್ ರೆಸಿಡೆಂಟಾ ಅಂತ ಫೈಂಡ್ ಔಟ್ ಮಾಡಬೇಕು. ಆ ಬೇಸಿಕ್ ಕಂಡೀಷನ್ ಏನು, ಆ್ಯನ್ ಅಸೆಸಿ ಮಸ್ಟ್ ಬಿ ಇನ್ ಇಂಡಿಯಾ ಫಾರ್ 182 ಡೇಸ್ ಆರ್ ಮೋರ್ ಡ್ಯೂರಿಂಗ್ ದ ಟ್ಯಾಕ್ಸ್ ಇಯರ್. ಕ್ವಶನಲ್ಲಿ ಕೊಟ್ಟಿರುವಂಥ ವ್ಯಕ್ತಿ ಭಾರತದಲ್ಲಿ ಟ್ಯಾಕ್ಸ್ ಇಯರ್ನಲ್ಲಿ 182 ದಿನ ಇರಬೇಕಂತೆ. ಟ್ಯಾಕ್ಸ್ ಇಯರ್ ಯಾವ್ದು ಕೊಟ್ಟಿದ್ದಾರೆ ಕ್ವಶನಲ್ಲಿ, 26-27 ಕೊಟ್ಟಿದ್ದಾರೆ. ಸೊ ಟ್ಯಾಕ್ಸ್ ಇಯರ್ನಲ್ಲಿ 182 ದಿನ ಇರಬೇಕಂತೆ. 182 ದಿನ ಇದನ್ನು ಈಗ ಟ್ಯಾಕ್ಸ್ ಇಯರ್ ಅಂದರೆ ಯಾವುದು 26-27, ಇಲ್ಲಿ 182 ದಿನ ಇರಬೇಕು. ಭಾರತದ ನಿವಾಸಿ ಅನ್ಸ್ಕೊಳ್ಬೇಕು ಅಂತಂದರೆ 182 ಡೇಸ್ ಇರಬೇಕು ಅಂತ ಫಸ್ಟ್ ಬೇಸಿಕ್ ಕಂಡೀಷನ್ ಹೇಳುತ್ತೆ. 182 ದಿನ ಇದನ್ನ ಇಲ್ಲ, ಹಾಗಾದರೆ ಅವನು ನಾನ್ ರೆಸಿಡೆಂಟಾ ಅಲ್ಲ. 2ನೇ ಕಂಡೀಷನ್ ನೋಡಬೇಕು. 2ನೇ ಕಂಡೀಷನ್ ಏನು, 182 ದಿನ ಇರಲಿಲ್ಲ ಅಂತಂದರೆ ಅಟ್ಲೀಸ್ಟ್ 60 ದಿನನಾದರೂ ಹಿಂದಿನ ವರ್ಷದಲ್ಲಿರಬೇಕು. ಹಾಗೆ 60 ದಿನನಾದರೂ ಟ್ಯಾಕ್ಸ್ ಇಯರ್ನಲ್ಲಿರಬೇಕು. ಹಾಗೆ ಟ್ಯಾಕ್ಸ್ ಇಯರ್ ಬಿಟ್ಟು ಹಿಂದಿನ 4 ವರ್ಷದಲ್ಲಿ, ಹಿಂದಿನ 4 ಟ್ಯಾಕ್ಸ್ ಇಯರ್ನಲ್ಲಿ 365 ಅಥವಾ 365 ದಿನಕ್ಕಿಂತ ಜಾಸ್ತಿ ಇರಬೇಕು. ಟ್ಯಾಕ್ಸ್ ಇಯರ್ನಲ್ಲಿ 182 ದಿನ ಇರಬೇಕು ಅಂತ ಫಸ್ಟ್ ಕಂಡೀಷನ್ ಹೇಳುತ್ತೆ. 182 ದಿನ ಇಲ್ಲ. 2ನೇ ಕಂಡೀಷನ್ ನೋಡಬೇಕು. 182 ದಿನ ಇರಲಿಲ್ಲ ಅಂತಂದರೆ ಅಟ್ಲೀಸ್ಟ್ 60 ದಿನನಾದರೂ ಇರಬೇಕು. ಜೊತೆಗೆ ಟ್ಯಾಕ್ಸ್ ಇಯರ್ ಬಿಟ್ಟು ಹಿಂದಿನ 4 ವರ್ಷ, 1, 2, 3, 4 ವರ್ಷದಲ್ಲಿ 365 ಅಥವಾ 365 ದಿನಕ್ಕಿಂತ ಜಾಸ್ತಿ ಇರಬೇಕು. ಈಗ 4 ವರ್ಷದಲ್ಲಿ 365 ಅಥವಾ 365 ದಿನಕ್ಕಿಂತ ಜಾಸ್ತಿ ಅವನು ಇಂಡಿಯಾದಲ್ಲಿ ಇದ್ದಾನೆ. ಬಟ್ 60 ದಿನ ಟ್ಯಾಕ್ಸ್ ಇಯರ್ನಲ್ಲಿ ಇರಲೇಬೇಕು. 182 ದಿನ ಇರಲಿಲ್ಲ ಅಂತಂದರೆ ಅಟ್ಲೀಸ್ಟ್ 60 ದಿನನಾದರೂ ಇರಬೇಕು. ನೋಡಿ, ಈ ಪ್ರಾಬ್ಲಮ್ನಲ್ಲಿ ಟ್ಯಾಕ್ಸ್ ಇಯರ್ನಲ್ಲಿ 182 ದಿನವೂ ಇಲ್ಲ, 60 ದಿನವೂ ಇಲ್ಲ. ಸೊ ಫಸ್ಟ್ ಬೇಸಿಕ್ ಕಂಡೀಷನ್ನು ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ, ಸೆಕೆಂಡ್ ಬೇಸಿಕ್ ಕಂಡೀಷನ್ನು ಸ್ಯಾಟಿಸ್ಫೈ ಮಾಡ್ತಿಲ್ಲ. ಒಬ್ಬ ವ್ಯಕ್ತಿ ಭಾರತದ ನಿವಾಸಿ ಹೌದಾ ಅಲ್ವಾ ಅಂತ ತಿಳ್ಕೊಳ್ಳೋದು ಹೇಗೆ ಅಂತಂದರೆ ಬೇಸಿಕ್ ಕಂಡೀಷನ್ ನೋಡಬೇಕು. 2 ಬೇಸಿಕ್ ಕಂಡೀಷನಲ್ಲಿ ಯಾವುದಾದ್ರೂ ಒಂದು ಕಂಡೀಷನನ್ನಾದರೂ ಅವನು ಸ್ಯಾಟಿಸ್ಫೈ ಮಾಡಲೇಬೇಕು. ಸ್ಯಾಟಿಸ್ಫೈ ಮಾಡಿದರೆ ರೆಸಿಡೆಂಟ್ ಆಗ್ತಾನೆ, ಸ್ಯಾಟಿಸ್ಫೈ ಮಾಡಲಿಲ್ಲ ಅಂತಂದರೆ ನಾನ್ ರೆಸಿಡೆಂಟ್ ಆಗ್ತಾನೆ. ಈಗ ಪ್ರಾಬ್ಲಮ್ನಲ್ಲಿ ಅವನು 2 ಕಂಡೀಷನನ್ನು ಫುಲ್ಫಿಲ್ ಮಾಡ್ತಿಲ್ಲ, ಹಾಗಾಗಿ ನಾನ್ ರೆಸಿಡೆಂಟ್.
ಸೊಲ್ಯೂಷನ್ ಇಲ್ಲಿಗೆ ಮುಗಿಯುತ್ತೆ. ನೀವು ಅಡಿಷನಲ್ ಕಂಡೀಷನ್ ಯಾವಾಗ ನೋಡಬೇಕು ಅಂತಂದರೆ, ಅವನು ರೆಸಿಡೆಂಟ್ ಆಗಿದ್ದರೆ ಮಾತ್ರ ಆರ್ಡಿನರಿ ರೆಸಿಡೆಂಟಾ ನಾಟ್ ಆರ್ಡಿನರಿ ರೆಸಿಡೆಂಟಾ ಅಂತ ಚೆಕ್ ಮಾಡೋದಕ್ಕೆ ಅಡಿಷನಲ್ ಕಂಡೀಷನ್ ನೋಡಬೇಕು. ಈಗ ಅಡಿಷನಲ್ ಕಂಡೀಷನ್ ಕೂಡ ನೋಡೋದು ಬೇಡ. ಫೈನಲ್ ಆನ್ಸರ್ ನಾನ್ ರೆಸಿಡೆಂಟ್. ನೀವು ಇದನ್ನು ಎಕ್ಸಾಮ್ನಲ್ಲಿ ಕೇಳಿದಾಗ ಹೇಗೆ ಮಾಡಬೇಕು ನೋಡಿ, ಇದು ವರ್ಕಿಂಗ್ ನೋಟ್. ವರ್ಕಿಂಗ್ ನೋಟಿಗೆ ಯಾವುದೇ ಥರ ಮಾರ್ಕ್ಸ್ ಇರೋದಿಲ್ಲ. ಬಟ್ ವರ್ಕಿಂಗ್ ನೋಟ್ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ ಗೊತ್ತಾಗೋದಿಲ್ಲ. ಫಸ್ಟು ನೀವು ಹೆಡ್ಡಿಂಗ್ ಹಾಕ್ಕೊಳ್ಬೇಕು, ಕಂಪ್ಯೂಟೇಷನ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಕಂಡೀಷನ್ಸ್ ಸ್ಯಾಟಿಸ್ಫೈಡ್ ಆರ್ ನಾಟ್ ಸ್ಯಾಟಿಸ್ಫೈಡ್. ಕಂಡೀಷನ್ಸಲ್ಲಿ 2 ಬೇಸಿಕ್ ಕಂಡೀಷನ್ಸ್ ಇದೆ, 2 ಅಡಿಷನಲ್ ಕಂಡೀಷನ್ಸ್ ಇದೆ. ಈ ಕಂಡೀಷನ್ಸನ್ನು ನೀಟಾಗಿ ಬರೀಬೇಕು. ಕಂಡೀಷನ್ಸ್ ಬರೆದ್ರೆ ನಿಮಗೆ ಕಂಡೀಷನ್ ಬರೆದಿದ್ದಕ್ಕೇ ಮಾರ್ಕ್ಸ್ ಇರುತ್ತೆ. 5 ಮಾರ್ಕ್ಸಿಗೆ ಏನಾದರೂ ಕೇಳಿದರೆ ರೆಸಿಡೆನ್ಷಿಯಲ್ ಸ್ಟೇಟಸನ್ನು, 4 ಮಾರ್ಕ್ಸ್ ನಿಮಗೆ ಕಂಡೀಷನ್ಸ್ ಬರೆದಿದ್ದಕ್ಕೆ ಸಿಗುತ್ತೆ. ಸೊ ಈ ಪ್ರಾಬ್ಲಮ್ನಲ್ಲಿ ಅವನು ರೆಸಿಡೆಂಟಾ ನಾನ್ ರೆಸಿಡೆಂಟಾ ಅಂತ ಚೆಕ್ ಮಾಡೋದು ಹೇಗೆ, ಬೇಸಿಕ್ ಕಂಡೀಷನ್ಸ್ನ ನೋಡಬೇಕು. 2 ಬೇಸಿಕ್ ಕಂಡೀಷನ್ ಇದೆ, 2 ಫುಲ್ಫಿಲ್ ಮಾಡ್ತಿಲ್ಲ, 2 ಕೂಡ ನಾಟ್ ಸ್ಯಾಟಿಸ್ಫೈಡ್. ಏನಕ್ಕೆ ಅಂದರೆ ಟ್ಯಾಕ್ಸ್ ಇಯರ್ನಲ್ಲಿ 182 ದಿನವೂ ಇಲ್ಲ, 60 ದಿನವೂ ಇಲ್ಲ. ಹಾಗಾಗಿ ಅವನು ನಾನ್ ರೆಸಿಡೆಂಟ್. ಫಸ್ಟ್ ಕಂಡೀಷನ್ ಇದ್ದರೂ ನಾಟ್ ಸ್ಯಾಟಿಸ್ಫೈಡ್ ಅಂತ ಬರ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ 182 ದಿನ ಇಲ್ಲ. 2ನೇ ಕಂಡೀಷನ್ ಇದ್ದರೂ ನಾಟ್ ಸ್ಯಾಟಿಸ್ಫೈಡ್ ಅಂತ ಬರಿತಾ ಇದ್ದೀನಿ. ಏನಕ್ಕೆಂದರೆ ಅವನು 60 ದಿನ ಕೂಡ ಇಲ್ಲ. ಸೊ ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಆಗಲಿಲ್ಲ ಅಂತಂದರೆ ಆನ್ಸರ್ ನಾನ್ ರೆಸಿಡೆಂಟ್. ಈಗ ನಾವು ಅಡಿಷನಲ್ ಕಂಡೀಷನ್ ನೋಡಬೇಕಾ, ನೋಡೋದು ಬೇಡ. ಯಾವಾಗ ಅಡಿಷನಲ್ ಕಂಡೀಷನ್ ನೋಡಬೇಕು, ರೆಸಿಡೆಂಟ್ ಆದರೆ ಮಾತ್ರ, ಅಂದರೆ ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಮಾಡಿದರೆ ಮಾತ್ರ ಅಡಿಷನಲ್ ಕಂಡೀಷನ್ ನೋಡಬೇಕು. ಏನಕ್ಕೋಸ್ಕರ, ಆರ್ಡಿನರಿ ರೆಸಿಡೆಂಟಾ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ. ಬಟ್ ಈ ಪ್ರಾಬ್ಲಮ್ನಲ್ಲಿ ಅವನು ನಾನ್ ರೆಸಿಡೆಂಟ್ ಆಗಿರೋದ್ರಿಂದ ಅಡಿಷನಲ್ ಕಂಡೀಷನ್ ನೋಡೋದು ಬೇಡ. ಹಾಗಾಗಿ ಇದಕ್ಕೆ ನಾಟ್ ಅಪ್ಲಿಕೇಬಲ್ ಅಂತ ಬರ್ಕೊಳ್ತಾ ಇದ್ದೀನಿ. ಏನಕ್ಕೆಂದರೆ ನಾವೀಗ ನೋಡೋದಿಲ್ಲ. ರೆಸಿಡೆಂಟ್ ಆದರೆ ಮಾತ್ರ ಅಡಿಷನಲ್ ಕಂಡೀಷನ್ ನೋಡಬೇಕು, ನಾನ್ ರೆಸಿಡೆಂಟ್ ಆದರೆ ಅಡಿಷನಲ್ ಕಂಡೀಷನ್ ನೋಡೋದು ಬೇಡ. ಸೊ ಈಗ ಇಷ್ಟು ಬರೆದಿದ್ದಕ್ಕೆ ಕಂಡೀಷನ್ ಬರೆದು ಸ್ಯಾಟಿಸ್ಫೈಡಾ ನಾಟ್ ಸ್ಯಾಟಿಸ್ಫೈಡ್ ಅಂತ ಬರೆದಿದ್ದಕ್ಕೆ 4 ಮಾರ್ಕ್ಸ್ ಸಿಗುತ್ತೆ. ಫೈನಲ್ ಆನ್ಸರ್ಗೆ 1 ಮಾರ್ಕ್ಸ್ ಸಿಗುತ್ತೆ. ಫೈನಲ್ ಆನ್ಸರ್ ಬರೀಬೇಕು, ಅವ್ನು ರೆಸಿಡೆಂಟಾ, ಆರ್ಡಿನರಿ ರೆಸಿಡೆಂಟಾ, ನಾಟ್ ಆರ್ಡಿನರಿ ರೆಸಿಡೆಂಟಾ ಅಥವಾ ನಾನ್ ರೆಸಿಡೆಂಟಾ ಅಂತ. ಈಗ ಈ ಪ್ರಾಬ್ಲಮ್ನಲ್ಲಿ ಅವನು ಬೇಸಿಕ್ ಕಂಡೀಷನ್ ಯಾವುದೂ ಫುಲ್ಫಿಲ್ ಮಾಡ್ತಿಲ್ಲ. ಫಸ್ಟ್ ಬೇಸಿಕ್ ಕಂಡೀಷನು ಫುಲ್ಫಿಲ್ ಮಾಡ್ತಿಲ್ಲ, ಸೆಕೆಂಡ್ ಬೇಸಿಕ್ ಕಂಡೀಷನು ಫುಲ್ಫಿಲ್ ಮಾಡ್ತಿಲ್ಲ. ಹಾಗಾಗಿ ಈ ಪ್ರಾಬ್ಲಮ್ನಲ್ಲಿ ಮಿಸ್ಟರ್ ಅಜಯ್ ಈಸ್ ಸೆಡ್ ಟು ಬಿ ನಾನ್ ರೆಸಿಡೆಂಟ್ ಬಿಕಾಸ್ ಹಿ ಫೇಲ್ಸ್ ಟು ಫುಲ್ಫಿಲ್ ಬೋತ್ ಬೇಸಿಕ್ ಕಂಡೀಷನ್. ಫೈನಲ್ ಆನ್ಸರ್ ಮಿಸ್ಟರ್ ಅಜಯ್ ಈಸ್ ನಾನ್ ರೆಸಿಡೆಂಟ್. ಅದನ್ನು ಬರೆದಿಡಬೇಕು ಲಾಸ್ಟಿಗೆ, ಮಿಸ್ಟರ್ ಅಜಯ್ ಈಸ್ ಸೆಡ್ ಟು ಬಿ ನಾನ್ ರೆಸಿಡೆಂಟ್. ಫೈನಲ್ ಆನ್ಸರ್ ಬರೆದಿದ್ದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ಸೊ ಈ ಥರದಲ್ಲೇ ರೆಸಿಡೆನ್ಷಿಯಲ್ ಸ್ಟೇಟಸ್ ಪ್ರಾಬ್ಲಮ್ ಮಾಡಬೇಕು. ಇದರಲ್ಲಿ ಸಿಂಪಲ್ ಇದೆ, ಒಂದೇ ಸತಿ ಅವನು ಔಟ್ಸೈಡಿಗೆ ಹೋಗಿರೋದು. ಇದರಲ್ಲೇ ಬೇರೆ ಬೇರೆ ಥರ ಏಪ್ರಿಲಲ್ಲಿ ಹೋದ, ಮತ್ತು ನವಂಬರಲ್ಲಿ ಬಂದ, ಮತ್ತು ಡಿಸೆಂಬರಲ್ಲಿ ಹೋದ, ಮತ್ತು ಮಾರ್ಚಲ್ಲಿ ಬಂದ, ಹೀಗೆಲ್ಲ ಕೊಟ್ಟಾಗ ನಿಮಗೆ ಇಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ಗೆ ಹೀಗೆ ಮಂತ್ ಬರ್ಕೊಂಡ್ರೆ ಈಸಿ ಆಗುತ್ತೆ. ಅದರ್ವೈಸ್ ನೀವು ಕ್ಯಾಲ್ಕುಲೇಷನ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಸೊ ಈ ಥರದಲ್ಲಿ ನಂಬರ್ ಆಫ್ ಡೇಸ್ ಡೈರೆಕ್ಟಾಗಿ ಕೊಡದೇ ಇದ್ದಾಗ ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.